ಬಂಧುಗಳೇ, ಇವತ್ತು ನಾನು ಖಾರ ಪ್ರಿಯರಿಗೋಸ್ಕರ ಒಂದು ಸ್ಪೈಸಿ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಮಂದಿಗಂತರ ಭಾಳ ಇಷ್ಟ ಆಗತ್ರೆ. ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ. ಮಾಡೋದಂತೂ ತುಂಬಾ ಡಿಫ್ರೆಂಟ್ ಆಗೈತ್ರಿ. ಇದಕ್ಕೆ ನೋಡ್ರಿ, ಗ್ಯಾಸ್ ಬ್ಯಾಡ್ರಿ, ಅಡುಗೆ ಮನಿನ ಬ್ಯಾಡ್ರಿ. ಇದು ಏನು ಇರ್ಲಾರ್ದನ ನೋ ಗ್ಯಾಸ್ ನೋ ಕಿಚನ್ ಪರ್ಫೆಕ್ಟ್ ಆಗಿರುವಂಥ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ. ಬನ್ರಿ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ರಿ. ಇದನ್ನು ರೆಡಿ ಮಾಡ್ಲಿಕ್ಕೆ ನೋಡ್ರಿ, ಮೊದಲಿಗೆ ನಾವು ಕರಿಬೇವನ್ನ ಒಂದು 1/4 ಸೂಡಿನಷ್ಟು ತಗೊಂಡು ತೊಳೆದು ಬಟ್ಟೆ ಮೇಲೆ ಹಾಕಿನ್ರಿ. ಇದು ಆಲ್ರೆಡಿ ನಾನು 2 ಸೂಡು ಕೊತ್ತಂಬರಿಯನ್ನ ನೀಟಾಗಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ತೇವಾಂಶ ಎಲ್ಲ ಹೋದ ಮೇಲೇನೆ ನಾನು ವಿಡಿಯೋ ಮಾಡಕ್ಕೆ ಕೂತ್ಕೊಂಡಿನ್ರಿ. ಎಲ್ಲಾನು ತೋರಿಸ್ಬೇಕಂದ್ರೆ ವಿಡಿಯೋ ಭಾಳ ಲೆಂತ್ ಆಗ್ತೈತಿ ಅನ್ಕೊಂಡು ಆಲ್ರೆಡಿ ನಾನು ಈ ಕೊತ್ತಂಬರಿ ಮತ್ತು ಪುದೀನಾನ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ಆರಿದ ನಂತರನೇ ಇವಾಗ ನೋಡ್ರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಈ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಉದ್ದೇಶ ಇಷ್ಟೇ. ನಮ್ಮ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಿಡಿತೈತೆ ಅಂತ. ಆಲ್ರೆಡಿ ನಾವು ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀವ್ರಿ. ನೀವು ದಪ್ಪ ಕೂಡ ಮಾಡ್ಕೋಬಹುದು, ಒಂದರಲ್ಲಿ 2 ಭಾಗ ಮಾಡಿ ಕೂಡ ಮಾಡ್ಕೋಬಹುದು. ಅಂದ್ರೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಿಡಿಯಂಗಿಲ್ಲ, ನಾವು ಭಾಳ ಸಾರಿ ಮಾಡ್ಕೋಬೇಕಾಗತ್ರಿ. ಅದಕ್ಕೋಸ್ಕರ ಇದು ಪುದೀನಾ ಕೂಡ ನೋಡ್ರಿ ನಾನು ಡ್ರೈ ಮಾಡ್ಕೊಂಡ ತೊಗೊಂಡು ಬಂದಿದ್ದೀನಿ. ಇದನ್ನು ಕೂಡ 1 ಸೂಡಿದೆ. ಇದನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರ ಜೊತೆಗೇನೆ ಸೇರಿಸ್ತೀನಿ. ಸ್ವಲ್ಪ ಎಳೆ ಕಡ್ಡಿ ತಗೊಳ್ರಿ, ಬಲ್ದದ ಕಡ್ಡಿ ಇದ್ರೆ ನೀವು ತಗೊಳಿಕ್ಕೆ ಹೋಗ್ಬೇಡ್ರಿ. ಈ ನಶಿಕ್ನಾಗ ನಾನು 4 ಗಂಟೆಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ಇದು ಏನಾಗ್ತಾ ಇದೆ, ನಿಮ್ಮ ಕಲರ್ನಲ್ಲಿ ನೀಟಾಗಿ ಒಂದೊಂದ್ಸರಿ ಕಾಣುತ್ತೆ, ಒಂದೊಂದ್ಸರಿ ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನು ಕೂಡ ನೋಡ್ರಿ ಇದರಲ್ಲಿ ಹಾಕೊಂತಾ ಇದ್ದೀನಿ ನಾನು. ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಿಡಿತ್ರಿ. ನೋಡ್ರಿ, ನಮ್ದು ಮಿಕ್ಸಿ ಜಾರ ತುಂಬಿಡ್ತು. ಈ ಮೆಣಸಿನ್ಕಾಯಿ, ಇದಕ್ಕೆ ಬೇಕಾಗಿದ್ದು ಮೆಣಸಿನ್ಕಾಯಿ ರೀ ಮೇನ್. ಇದು ನೋಡ್ರಿ ಖಾರ ಇರ್ಲಾರ್ದು ಮೆಣಸಿನ್ಕಾಯಿ ರೀ. ಇದು ಪ್ಯಾರೆಟ್ ಗ್ರೀನ್ ಕಲರ್ ಇದ್ರ ನಮಗೆ ಖಾರ ಇರಂಗಿಲ್ರಿ, ಗಿಳಿ ಹೆಸರು ಬಣ್ಣ ಅಂತಾರೆ ನೋಡ್ರಿ. ಇದನ್ನ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಬಟ್ಟೆಯಿಂದ ಒರೆಸ್ಕೊಂಡು ಡ್ರೈ ಮಾಡ್ಕೊಂಡ ತೊಗೊಂಡಿನ್ರಿ. ಫ್ರೆಶ್ ಇರ್ಬೇಕ್ರಿ, ಮತ್ತು ಎಲ್ಲ ಸಾಮಾನ ಫ್ರೆಶ್ ಇರ್ಬೇಕ್ರಿ. ಇದಕ್ಕೆ ನಾವು ಭಾಳ ದಿವಸವರೆಗೆ ಸ್ಟೋರ್ ಮಾಡ್ಕೋತೀವಿ ಅಂತಂದ್ರೆ, ನಾವು ಇವತ್ತು ಮಾಡ್ತೀವಂದ್ರೆ ಇವತ್ತೇ ತೊಗೊಂಡು ಬಂದು ಮಾಡ್ರಿ. ನೀವು ಫ್ರಿಜ್ನಾಗ ಇಟ್ಟು 2 ದಿವಸ 3 ದಿವಸ ಇಟ್ಟು ಮಾಡಲಿಕ್ಕೆ ಹೋಗ್ಬೇಡ್ರೆ, ಭಾಳ ದಿವಸ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗಂಗಿಲ್ರಿ. ನಾವು ಇವತ್ತು ಮಾಡ್ತೀವಿ ಅನ್ಕೊಂಡ್ರೆ ಇವತ್ತೇ ನಾವು ತೊಗೊಂಡು ಬಂದು ರೆಡಿ ಮಾಡ್ಕೊಂಡ್ರೆ ಅಂದ್ರೆ ಇದನ್ನ ನೋಡ್ರಿ ನಾವು 3-4 ತಿಂಗಳ 6 ತಿಂಗಳವರೆಗೆ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ. ಅದು ಹೆಂಗೆ ಮಾಡಿ ಇಟ್ಕೋಬಹುದು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ, ಬರ್ರಿ. ಈಗ ಇದನ್ನ ನೋಡ್ರಿ ಚಿಕ್ಕದಾಗಿ ನಾನು ಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡಿನ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ರಿ ನೀವು. ಇದು ಖಾರ ಇರಂಗಿಲ್ರಿ, ಅದು ಭಾಳ ಐತ್ರಿ ಕ್ವಾಂಟಿಟಿ. ಒಂದು 300 ಗ್ರಾಮಿನ್ಕಿಂತ ಜಾಸ್ತಿನೇ ಐತ್ರಿ. ನಾನು ಅದ್ರಾಗ ಅರ್ಧ ತೊಗೊಂಡ್ರಿ. ಒಂದು 100-150 ಗ್ರಾಮಿನ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಇದು ಮೆಣಸಿನ್ಕಾಯಿ. ಅಷ್ಟು ಮೆಣಸಿನ್ಕಾಯನ್ನ ಇದ್ರೊಳಗೆ ಹಾಕೊಳಕತ್ತೀನಿ ರೀ ನಾನು. ಆದಷ್ಟು ಖಾರ ಇರ್ಲಾರ ಮೆಣಸಿನ್ಕಾಯಿ ತೊಗೊಳ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಗತ್ರಿ. ಈಗ ಇದನ್ನ ನೋಡ್ರಿ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ಇದಕ್ಕೆ ನಮಗೆ ಮೇನ್ ಆಗಿ ಮಸಾಲೆ ಬೇಕ್ರಿ. ಆ ಮಸಾಲೆ ರೆಡಿ ಮಾಡ್ಕೊಳಕ ಸಣ್ಣ ಜಾರ್ನೊಳಗೆ ಮಾಡ್ಕೊಳಕತ್ತೀನಿ ರೀ. 2 ಸ್ಪೂನಷ್ಟು ಜೀರಿಗೆ ಮತ್ತು 1 ಬ್ಲ್ಯಾಕ್ ಇಲಾಚಿ. ಇದು ನೋಡ್ರಿ, ಅದು ಹಿಪ್ಲಿ ಏನಂತಾರಲ್ರಿ ಅದು ರೀ. 1 ಬ್ಲ್ಯಾಕ್ ಇಲಾಚಿ ರೀ. ಅದು ಒಂದು ಮಸಾಲೆ ಸಾಮಾನು ಅದ ರೀ. ಮಸಾಲೆ ಐಟಮ್ ಕೊಡ್ರಿ, ಮಸಾಲ ಖಾರ ಮಾಡಾಕಂದ್ರೆ ಕೊಡ್ತಾರ್ರಿ ಅವರೆಲ್ಲ. ಅದು ನನಗೆ ಹೇಳಕ್ಕೆ ಬರುವಲ್ರಿ. ಅದು 4 ಏಲಕ್ಕಿ ರೀ, 7-8 ಲವಂಗ ರೀ. ಇದು ರೀ ಚಕ್ಕ ರೀ, 2 ಇಂಚಿನಷ್ಟು ಚಕ್ಕನ ನಾನು ತುಂಡು ಮಾಡಿ ಇಟ್ಕೊಂಡಿನ್ರಿ. 2 ಸ್ಪೂನಷ್ಟು ಮೆಣಸು ರೀ. ಇದು ಅಜ್ವಾನ ರೀ, 2 ಸ್ಪೂನಷ್ಟು. ಇದು ಬೆಳ್ಳುಳ್ಳಿ ರೀ, 1 ಹಿಡಿ, 4-5 ಗಡ್ಡೆ ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಚೆನ್ನಾಗಿರ್ತೈತೆ ರೀ. ಇದು ನೋಡ್ರಿ ಚಕ್ರ ಮೊಗ್ಗು, ಇಲ್ಲಿ ಮೊಗ್ಗು ಕಾಣಕತ್ತೈತೆ ನೋಡ್ರಿ. ಇದು ಚಕ್ರ ಮೊಗ್ಗು ರೀ. ಇವತ್ತು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇರ್ತಾವ್ರೆ, ಹಂಗಾಗಿ ನೋಡ್ರಿ ಸ್ವಲ್ಪ ಕಮ್ಮಿನ ಹಾಕೋರಿ. ಇದು ಒಂದು ಹಾಕೊಳಕತ್ತಿ ನೋಡ್ರಿ ನಾನು. ಇದು ಉಪ್ಪು ರೀ, 1 ಹಿಡಿಯಷ್ಟು ಉಪ್ಪು ತೊಗೊಂಡಿನ್ರಿ. ಒಂದಿಷ್ಟು ಉಪ್ಪು ಹಾಕೋತೀನಿ ರೀ, ಒಂದಿಷ್ಟು ಉಪ್ಪು ಉಳಿಸ್ಕೋತೀನಿ ರೀ. ಇದನ್ನ ಇವಾಗ ಮೆತ್ತಗ ನುಣ್ಣಗ ನಾವು ಪೌಡ್ರ್ ಮಾಡ್ಕೋಬೇಕ್ರಿ. ಇದನ್ನ ನಾವು ಸಣ್ಣ ಜಾರ್ನೊಳಗೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗತ್ರೆ, ಹಾಗಾಗಿ ನುಣ್ಣಗೂ ಆಗುತ್ತೆ ರೀ ಜಲ್ದಿನ. ಈಗ ನೋಡ್ರಿ, ನೀವು ಇದನ್ನ ಮಸಾಲೆ ಮಾಡ್ಕೋಬೇಕಾದ್ರೆ ಸಣ್ಣ ಜಾರ್ನೊಳಗನೆ ಮಾಡ್ಕೋರಿ. ಇಷ್ಟು ನುಣ್ಣಗ ಆಗ್ಬೇಕ್ರಿ. ನೋಡ್ರಿ ಸೆಕೆಂಡ್ನೊಳಗೆ ಇದನ್ನ ನಮಗೆ ನುಣ್ಣಗೆ ಆಗತ್ತೆ ರೀ. ಫಾಸ್ಟ್ ವರ್ಕ್ ರೀ ಸಣ್ಣದ್ರೊಳಗೆ.
ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಹಿಡಿಯಂಗಿಲ್ಲ ಅಷ್ಟೇ ರೀ, ಸ್ವಲ್ಪ ಹಿಡಿತೈತಿ. ಆದ್ರೆ ಅಂದ್ರೆ ವರ್ಕ್ ಮಾತ್ರ ಪರ್ಫೆಕ್ಟ್ ನೋಡ್ರಿ. ಎಷ್ಟು ನುಣ್ಣಗಾತ್ ನೋಡ್ರಿ, ಸೆಕೆಂಡ್ನೊಳಗೆ ಇಷ್ಟು ನುಣ್ಣಗಾತ್ರಿ ನಮಗಿದು. ಅದ ನೀವು ದೊಡ್ಡ ಜಾರ್ನಾಗ ಹಾಕೊಂಡ್ರಿ ಅಂದ್ರೆ ಆಗಂಗಿಲ್ಲ ರೀ, ಹಿಂಗೆ ಪೇಸ್ಟ್ ಆಗೋದಿಲ್ಲ ರೀ ಅದು. ಈಗ ನಾವು ಮೆಣಸಿನ್ಕಾಯ್ದು ಹಾಕೊಂಡಿಲ್ರಿ ದೊಡ್ಡ ಜಾರ್ನಾಗ, ಅದಕ್ಕೆ ಉಪ್ಪು ಉಳ್ದಿತ್ತಲ್ರಿ, ಆ ಉಪ್ಪು ಹಾಕೊಂಡು ಇದನ್ನು ಕೂಡ ನಾವು ನುಣ್ಣಗನ ಪೇಸ್ಟ್ ಮಾಡ್ಕೋಬೇಕ್ರ. ಇದು ಒಂದೇ ಸಲ ಆಗಂಗಿಲ್ರ, ನಡಕ್ ನಾವು ಬಂದ್ ಮಾಡಿ ಸ್ಪೂನಿನಿಂದ ಕೈ ಆಡ್ಸಿ ಇದನ್ನ ಮಾಡ್ಕೊಳ್ಳೋದು. ಈಗ ನೋಡ್ರಿ ಒಂದು ಅರ್ಧ ನಾವು ಗ್ರ್ಯಾಂಡ್ ಮಾಡ್ಕೊಂಡ್ಮೇಲೆ ಹಿಂಗ ಸ್ಪೂನಿನಿಂದ ಕೈ ಆಡಿಸ್ಬೇಕ್ರಿ. ಕ್ವಾಂಟಿಟಿ ಭಾಳ ಐತೆ ಅಲ್ರಿ ನಮ್ದು, ಅದಕ್ಕೋಸ್ಕರ ರೀ. ಇದು ನೋಡ್ರಿ ನಾನು ಒಂದ್ಸಲ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಾವು 4-5 ತಿಂಗಳ ತನಕ ಯಾವಾಗ ಬೇಕಂದ್ರೆ ಅವಾಗ ಯೂಸ್ ಮಾಡ್ಕೋತೀವ್ರಿ. ಹಾಗಾಗಿ ಜಾಸ್ತಿ ಇಲ್ಲ ನೋಡ್ರಿ. ಈಗ ಇದ್ರೊಳಗೆ ನಾವು ಮಸಾಲೆ ಮಾಡ್ಕೊಂಡ್ವಲ್ರಿ, ಆ ಮಸಾಲೆ ಹಾಕೊಳ್ಳೋಣ್ರಿ. ಮಸಾಲೆ ಹಾಕೊಂಡು ಕರಿಬೇವನ್ನ ಹಾಕೊಂಡು ಈಗ ಇದ್ರೊಳಗೆ ಫ್ರೆಶ್ ಆಗಿರುವಂತ ಅಲ್ಲ ರೀ, ಎಲ್ಲ ನೀವು ಫ್ರೆಶ್ ಆಗಿರೋದನ್ನೇ ತಗೋರಿ, ಅಂದ್ರೆ ನಿಮ್ಮ ಭಾಳ ದಿನ ಬಾಳಿಕೆ ಬರ್ತೈತ್ರಿ. ಇದು ಎಳೆದು ಐತ್ರ, ಫ್ರೆಶ್ ಐತ್ರಿ. ನೋಡ್ರಿ ಕೈಯಿಂದ ತೆಗೆದ್ರೆ ನಾನು ಸಿಪ್ಪಿ ಬರಾಕತ್ತೈತ್ರಿ. ನಾ ಪೂರ್ತಿ ಏನು ಸಿಪ್ಪಿ ತೆಗ್ಯಾಕತ್ತಿಲ್ರಿ, ನೀಟಾಗಿ ತೊಳ್ಕೊಂಡಿನ್ರಿ. ಒಂದು ಅರ್ಧ ಸಿಪ್ಪಿ ತೆಗ್ದಿನ್ರಿ, ಅರ್ಧ ಸಿಪ್ಪಿ ಹಂಗೆ ಹಾಕಿದೀನಿ. ಭಾಳ ಎಳೆದೈತ್ರಿ ಅದು, ಅದಕ್ಕೋಸ್ಕರ ರೀ. ನೀವು ಬಲ್ತಿದ್ದಿತ್ತಂದ್ರೆ ಸಿಪ್ಪಿ ತೆಗಿರಿ. ಈಗ ಎಲ್ಲ ಹಾಕೊಂಡು ನುಣ್ಣಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿ ನೋಡ್ರಿ. ಈಗ ಹಿಂಗೆ ಪೇಸ್ಟ್ ಐತೆ ನೋಡ್ರಿ, ಇದು ನುಣ್ಣಗೆ ಪೇಸ್ಟ್ ಐತ್ರಿ. ಹಿಂಗೆ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡಿರುವಂಥ ರೆಸಿಪಿ ಪರ್ಫೆಕ್ಟ್ ಆಗಿ ಬರ್ತೈತ್ರಿ. ಇದಕ್ಕೆ ತರಿಯಾಗಿ ಮಾಡ್ಕೋಬಾರ್ದ್ರಿ. ಇದು ಮೆಣಸಿನ್ಕಾಯ್ದ ಜಾರ್ ಐತ್ರಿ, ಅದು ಅದ್ರಾಗ ಹಾಕೋಕತ್ತನ್ರಿ. ನಾನು ಮೆಣಸಿನ್ಕಾಯಿ ಅದು ಪೇಸ್ಟ್ ಮಾಡ್ಕೊಂಡಿದ್ದೀನ್ರಿ, ಅದು ಖಾಲಿ ಆಗಿತ್ರಿ. ಈಗ ಅದೇ ಜಾರ್ನೊಳಗೆ ನಾನು ಹಾಕೊಳಕತ್ತೀನಿ. ಯಾಕಂದ್ರೆ ಇದನ್ನು ನಾವು ಮೆಣಸಿನ್ಕಾಯ್ದಲ್ರಿ, ಅದಕ್ಕೋಸ್ಕರ ನಾನೇನು ಅದನ್ನ ತೊಳಿಲಿಲ್ರಿ, ಹಂಗೆ ಹಾಕೊಳಕತ್ತೀನಿ ನಾನು. ಅದು ಏನಾಗೋದಿಲ್ರಿ, ಮೆಣಸಿನ್ಕಾಯ್ದು ಐತಲ್ರಿ, ಅದಕ್ಕೆ ಏನಾಗಂಗಿಲ್ಲ. ಹಿಂಗೆ ಬಾಟಲ್ನಾಗ ಹಾಕೊಂಡು ನಾವು ಫ್ರಿಜ್ನೊಳಗೆ ಇಟ್ರೆ 4-5 ತಿಂಗಳು 6 ತಿಂಗಳವರೆಗೆ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ. ನೀವು ಕಡ್ಯಾಕ್ ಇಡ್ತೀನಿ ಅನ್ನೋರು ಫ್ರಿಜ್ ಇಲ್ಲ ನಿಮ್ಮ ಮನ್ಯಾಗ ಅಂದ್ರೂ ಕೂಡ ಅದಕ್ಕೊಂದು ನಾನು ಟಿಪ್ಸ್ ಕೊಡ್ತೀನಿ, ತಗೊಳ್ರಿ. ನೀವು ಎಣ್ಣೆಯನ್ನ 1 ಕಪ್ ಎಣ್ಣೆಯನ್ನ ಚಲೋತ್ನಂಗೆ ಬಿಸಿ ಮಾಡಿ ತಣ್ಣಗೆ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿ ಹಾಕಿಡ್ರಿ. ನೀವು ಕಡ್ಯಾಕಿಟ್ರು ಕೂಡ 1 ತಿಂಗಳ 2 ತಿಂಗಳವರೆಗೆ ನೀವು ಯೂಸ್ ಮಾಡ್ಕೋಬಹುದ್ರಿ. ಏನೂ ಹಾಳಾಗಂಗಿಲ್ಲ. 1 ತಿಂಗಳು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು, ಏನೂ ಆಗಂಗಿಲ್ರಿ, ಹಾಳಾಗೋದಿಲ್ಲ ಅದು. ಯಾಕಂತಂದ್ರೆ ಅದು ಎಲ್ಲಾರನ್ಯಾಗ ಉಳಿಯಂಗಿಲ್ರಿ, ಭಾಳ ರುಚಿ ಇರ್ತೈತ್ರಿ. ಅದು ಟಕ ಖಾಲಿ ಮಾಡೇ ಬಿಡ್ತಾರ್ರಿ. ಇದು ಕಡ್ಯಾಕಿತ್ತಂದ್ರೆ ನೋಡ್ರಿ, ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲಕ್ಕೂ ಹಾಕೊಂಡು ತಿಂತಾರಿ. ಬಿಸಿದ್ರೊಳಗೆ ತುಪ್ಪ ಹಾಕೋತಾರ ತಿಂತಾರೆ. ಹಾಗಾಗಿ ನಮ್ಮ ಮನ್ಯಾಗಂತೂ ಉಳಿದನೇ ಇಲ್ರಿ, ಖಾಲಿ ಆಗ್ಬಿಡ್ತೈತ್ರಿ ಅದು. ಇದರಿಂದ ನೋಡ್ರಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಕ್ಕೋಸ್ಕರ ಎಲ್ಲ ಚುರುಮುರಿ, ಮಂಡಕ್ಕಿ, ಸಪ್ಪಡ್ ರೈಸ್ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ. ನಾ 3 ಭಾಷೆ ಯಾಕೆ ಹೇಳಾಕತ್ತೀನಂದ್ರೆ ಎಲ್ಲ ಅದರ್ ಕಂಟ್ರಿಯವರು ಕೂಡ ವಿಡಿಯೋ ನೋಡ್ತಿರ್ತಾರೆ. ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು 3 ಭಾಷೆಯಲ್ಲಿ ಹೇಳಾಕತ್ತೀನಿ. ಈ ಸಾಂಡ್ಗಿ ನೀಟಾಗಿ ಸಾಂಡ್ಗಿ ಹಿಡ್ಕೋಬೇಕ್ರಿ ನಾವು ಇದನ್ನ. ಯಾಕಂತಂದ್ರೆ ಇದ್ರೊಳಗೆ ಡಸ್ಟ್ ಅನ್ನೋದು ಭಾಳ ಇರ್ತೈತ್ರಿ. ನಾವು ಇದನ್ನ ನೀರು ಹಾಕಿ ತೊಳ್ಯಾಕತ್ತಿಲ್ರಿ. ಹಾಗಾಗಿ ಚಲೋತ್ನಂಗೆ ಕೈ ಆಡಿಸಿ ಸಾಂಡ್ಗಿ ಹಿಡ್ಕೊಂಡು ಆ ಕೆಳಗೆ ಬಂದಿರೋದನ್ನ ಸ್ವಲ್ಪ ಗಟ್ಟಿಗೆ ಇರ್ತೈತ್ರಿ, ಅದು ತೆಗೆದು ಬಿಡ್ರಿ. ಇಷ್ಟು ನೋಡ್ರಿ ಗರಿ ಆಗಿರ್ಬೇಕ್ರಿ ನಮ್ಗೆ. ಈಗ ಬಿಸಿಲುಗಾಲ ಐತ್ರಿ, ಹೆಂಗಿದ್ರು ಗರಿ ಇಲ್ಲಂದ್ರೆ ಒಂದು ಸ್ವಲ್ಪ ಬಿಸಿಲಿಗೆ ಇಡ್ರಿ, ಗರಿ ಆಗತ್ರಿ ಅದು. ಈಗ ಇದ್ರೊಳಗೆ ನೋಡ್ರಿ ನಾವು 1 ಲೀಟರ್ ಮಂಡಕ್ಕಿಗೆ 2 ಚಮಚದಷ್ಟು ನಾವು ಮಸಾಲೆ ಹಾಕೋಬೇಕ್ರಿ. ಅದ್ರ ಪ್ರಮಾಣ ನೋಡ್ಕೊಂಡು ನೀವು ಎಷ್ಟು ಲೀಟರ್ ತಗೊಂಡ್ರಿ ಅಷ್ಟು ನೀವು ಮಸಾಲೆನ ಹಾಕೋರಿ. ಹಂಗ ನೋಡ್ರಿ ಇದಕ್ಕೆ ನಾವು 1 ಲೀಟರ್ಗೆ 3/4 ಸ್ಪೂನ್ ಅಷ್ಟು, ದೊಡ್ಡ ಸ್ಪೂನ್ ಆದ್ರೆ ಅರ್ಧ ಸ್ಪೂನ್ ರೀ, ಸಣ್ಣದ್ ನಿಮ್ದು ನೋಡ್ಕೊಂಡು ಎಣ್ಣೆ ಹಾಕೊಡ್ರೆ. ನಾವು ಎಣ್ಣೆ ಇಷ್ಟ ಅಂತ ಹೇಳಕ್ ಆಗುದಿಲ್ರಿ. ನಾನಿಲ್ಲೇ ದೊಡ್ಡ ಚಮಚದಿಂದ 2 ಚಮಚ ಎಣ್ಣೆ ಹಾಕೊಂಡಿನ್ರಿ. ಇದಕ್ಕೆ ಸಕ್ರೆ ನೋಡ್ರಿ, ಪುಡಿ ಸಕ್ರೆ ಹಾಕ್ಬಾರ್ದು ನಾವು. ಇಡೀ ಸಕ್ರೆ ಒಳಗೆ ಸ್ವಲ್ಪ ಹಿಂಗಿಂಗ್ ಮಾಡಿ ಕೆಳಗಿನ ಸಣ್ಣ ಬರ್ತೈತ್ರಿ, ಅದನ್ನ ಹಾಕೊಡ್ರಿ. ಹಾಕೊಂಡು ಇದನ್ನ ನೋಡ್ರಿ 1 ಚಮಚದಷ್ಟು ಹಾಕೊಂಡಿನ್ರಿ. ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸಕ್ರೆ ಮಿಕ್ಸ್ ಮಾಡಬೇಡ್ರಿ. ಸಕ್ರೆ ಮಿಕ್ಸ್ ಮಾಡಿದಂದ್ರೆ ನಿಮ್ಮ ಟೇಸ್ಟ್ ಬರಂಗಿಲ್ರಿ ಅದು. ಈ ಸಕ್ರೆ ನಾ ಏನೇನು ತೋರಿಸಿನಲ್ರಿ ಇಷ್ಟು ಸಾಮಾನು ಹಾಕ್ರಿ ಅಂದ್ರೆ ನಮ್ಮ ಟೇಸ್ಟ್ ಬ್ಯಾಲೆನ್ಸ್ ಆಗತ್ರಿ, ಸಖತ್ತಾಗಿರ್ತೈತ್ರಿ. ನೀವು ಒಂದು ಹಾಕಿದ್ಯಾ ಒಂದು ಬಿಟ್ಟೆ ಮಾಡಿದ್ರಂದ್ರೆ ಟೇಸ್ಟ್ ಚೆನ್ನಾಗಿ ಆಗಂಗಿಲ್ರಿ. ಹಾಗಾಗಿ ಈ ಮಸಾಲೆ ಒಳಗೆ ನಿಮ್ಮ ಹತ್ರ ಯಾವ್ದನ್ನ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ರಿ, ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ನೋಡ್ರಿ ಚೆನ್ನಾಗಿದೆ ನೋಡ್ರಿ. ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿವ್ರಿ. ಒಂದೊಂದು ಕಡೆ ಅವೆಲ್ಲ ಚಕ್ರ ಮೊಗ್ಗು ಅವೆಲ್ಲ ಸಿಕ್ಕಿಲ್ಲ ಅಂದ್ರೆ ಅಂಥದ್ದು ಮಿಕ್ಸ್ ಮಾಡಿದ್ರು ಕೂಡ ನಡಿತೈತ್ರಿ. ಆದಷ್ಟು ನಾ ತೋರಿಸಿರುವಂಥ ಎಲ್ಲ ಸಾಮಗ್ರಿ ಹಾಕಾಕ ಪ್ರಯತ್ನ ಮಾಡ್ರಿ. ಈಗ ಚಲೋತ್ನಂಗೆ ಅದೆಲ್ಲ ನಮ್ಮ ಮಸಾಲೆ ಚುರುಮುರಿಗೆಲ್ಲ ಹತ್ತೈತ್ರಿ. ಈಗ ಒಂದಿಷ್ಟು ಇದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಲಿಂಬೆ ಹಣ್ಣಿನ ಹಾಕೊಡ್ರಿ. ಸಣ್ಣದಿದ್ರ 1 ಹಾಕೊಡ್ರಿ, ದೊಡ್ಡದಿದ್ರ ಆದ್ರೆ ಅರ್ಧ ಲಿಂಬೆ ಹಣ್ಣಿನ ರಸ ಹಾಕೋರಿ. ಈಗ ನೋಡ್ರಿ ನಮ್ಮ ಲಿಂಬೆ ಹಣ್ಣಿನ ರಸ ಭಾಳ ಚಲೋ ಐತ್ರಿ, ಹಾಗಾಗಿ ಅರ್ಧನ ಹಾಕೊಂಡಿನ್ರಿ ನಾನು. ಅದು ಮಿಕ್ಸ್ ಮಾಡಿಕೊಂಡು 1 ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಭಾಳ ಸಣ್ಣಗೆ ಹೆಚ್ಕೋಬೇಕ್ರಿ ನಾವು. ಇದು ದಪ್ಪ ಹೆಚ್ಕೋಬಾರ್ದ್ರಿ. ಇದಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗನೆ ಹೆಚ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊರಿ. ಇದ್ರೊಳಗೆ ನಮ್ಮ ಚುರುಮುರಿ ಒಳಗೆ ಈರುಳ್ಳಿ ಹಾಕಿದ್ದು ಕೂಡ ಕಾಣಬಾರ್ದು ನೋಡ್ರಿ, ಹಂಗೆ ಸಣ್ಣ ಹೆಚ್ಬೇಕ್ರಿ ನಾವು.
ನೋಡ್ರಿ ನಮ್ದೆಲ್ಲ ಈ ಸ್ಪೈಸಿ ಸ್ನ್ಯಾಕ್ಸ್ ರೆಡಿ ಆಗ್ಬಿಡ್ತ್ರಿ. ಇದ್ರ ಜೊತೆಗೆ ಗರ್ಮಾ ಗರಂ ಬಜ್ಜಿ ಇದ್ರ ಸಖತ್ತಾಗಿರ್ತದಲ್ರಿ. ಬರ್ರಿ ಹಂಗಾರ ಬಜ್ಜಿ ಕೂಡ ಮಾಡಿಬಿಡೋಣ ನಾವು. ಈಗ ಈ ಬಜ್ಜಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ಮುಂದಿನ ರೆಸಿಪಿ ಒಳಗೆ ಬಿಡ್ತೀನಿ ರೀ, ಅದನ್ನು ನೋಡ್ರಿ ನೀವು. ಈಗ ಅಷ್ಟು ಇದ್ರೊಳಗನ ಬಿಡ್ಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಲೆಂತ್ ಆಗತ್ತೆ ರೀ ವಿಡಿಯೋ, ನಿಮಗೂ ಬೇಜಾರಾಗತ್ತೆ ರೀ. ಹಾಗಾಗಿ ನಾ ಈಗ ಬರೇ ಗರ್ಮಾ ಗರಂ ಅದ್ರ ಜೊತೆಗೆ ನಮಗೆ ಬಿಸಿ ಬಿಸಿ ಬಜ್ಜಿ ಬೇಕಲ್ರಿ, ಅದಕ್ಕೋಸ್ಕರ ಹಾಕೋದು ತೋರ್ಸಾಕತ್ತೀನಿ ರೀ. ಇದು ಪೂರ್ತಿಯಾಗಿ ಯಾವ ರೀತಿ ಮಾಡಬೇಕು, ಏನೇನೆಲ್ಲ ಸಾಮಗ್ರಿ ಬೇಕು ಅನ್ನೋದನ್ನು ಮುಂದಿನ ರೆಸಿಪಿಯಲ್ಲಿ ಬಿಡ್ತೀನಿ ರೀ ನಾನು. ಅದನ್ನು ನೋಡ್ಕೊಡ್ರಿ ನಾವು. ಮುಂದಿನ ರೆಸಿಪಿ ಇದೆ ಬಜ್ಜಿ ರೆಸಿಪಿನೇ ಇರ್ತೈತೆ ರೀ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನಾವು ನೋಡ್ರಿ. ಈ ಬಜ್ಜಿ ಮಾಡೋದು ಕೂಡ ತುಂಬಾ ಡಿಫ್ರೆಂಟ್ ಐತ್ರಿ. ಇದು ಬಜ್ಜಿ ಮಾಡೋದು ಕೂಡ ಮಿಸ್ ಮಾಡ್ದನ ಸ್ಕಿಪ್ ಮಾಡ್ದನ ಎಲ್ಲ ವಿಡಿಯೋನ ನೋಡ್ಕೊಂತಾನೆ ಬರ್ರಿ. ಈಗ ನೋಡ್ರಿ ಇದನ್ನು ನಾವು ಅದ್ರಾಗ ಮಿಕ್ಸ್ ಮಾಡಿಕೊಂಡು ಚಲೋ ಹೊತ್ನ್ಯಾಗ ನಾವು ಇದನ್ನು ಎರಡೂ ಕಡೆಗೆ ಹೊಂಬಣ್ಣ ಬರುವಂಗೆ ಬಿಸಿ ಬಿಸಿ ಎಣ್ಣೆ ಒಳಗೆ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಹಾಕ್ಕೊಂಡು ನಾವು ಕರೆದು ಬಿಟ್ವಿ ಅಂದ್ರೆ ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜ ಹಾಕ್ಕೊಡ್ರೆ ಅಂದರೆ ಗರಿ ಗರಿ ಆಗ್ತಾವ್ರಿ. ಇದು ಕೂಡ ಟೇಸ್ಟ್ನಲ್ಲಿ ಎಕ್ಸಲೆಂಟ್ ಆಗಿರ್ತೈತ್ರಿ. ಇದಕ್ಕೆ ಸೋಡಾ ಹಾಕಕತ್ತಿಲ್ರಿ ನಾವು, ಈ ಬಜ್ಜಿಗೆ ಸೋಡಾ ಹಾಕಂಗಿಲ್ರಿ. ನೀವು ಮಿಸ್ ಮಾಡ್ದನ ಮುಂದಿನ ರೆಸಿಪಿ ನಮ್ಗೆ ಇದು ಬಜ್ಜಿದನೇ ಇರ್ತೈತ್ರಿ, ಈ ಗುಂಡು ಬಜ್ಜಿದೇ ಇರ್ತೈತ್ರಿ. ನೀವು ನೋಡ್ರಿ ಅದನ್ನು ಸೋಡಾ ಇಲ್ಲದನ ನಾವು ಇಲ್ಲಿ ಮಾಡಾಕತ್ತೀರಿ. ಒಂದು ಕಚಿ ಕಾಳಷ್ಟು ಕೂಡ ಸೋಡಾನ ಯೂಸ್ ಮಾಡಾಕತ್ತಿಲ್ರಿ ಇದಕ್ಕೆ ನಾವು. ಆದರೂ ಕೂಡ ನಮ್ಮ ಕ್ರಿಸ್ಪಿ ಆಗಿರ್ತೈತ್ರಿ, ಗರಿ ಗರಿ ಆಗಿರ್ತೈತ್ರಿ, ಸಖತ್ತೈತ್ರಿ ಟೇಸ್ಟ್. ಈ ನಮ್ಮ ಚುರುಮುರಿ ಜೊತೆಗೆ ಎಕ್ಸಲೆಂಟ್ ಅನ್ಬೋದ್ರಿ ನಾವು. ಇದಕ್ಕೆ ಸಖತ್ ಕಾಂಬಿನೇಷನ್ ರೀ. ಕೆಲವೊಬ್ರು ಇದ್ರೊಳಗನ ಬಿಟ್ರೆ ನಾವು ಲೆಂತಾದ್ರೂ ನೋಡ್ತೀವಿ ಅಂತಾರ್ರಿ. ಕೆಲವೊಬ್ರು ಭಾಳ ಲೆಂತ್ ಆಗ್ತೈತಿ, ಬೇರೆ ಬೇರೆ ರೆಸಿಪಿ ಬಿಡ್ರಿ ಅಂತಾರ್ರಿ. ಹಾಗಾಗಿ ಇಬ್ಬರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಇದ್ರೊಳಗೆ ಬಿಸಿ ಬಿಸಿ ನಮಗೆ ತಿನ್ನಾಕ್ಬೇಕು ಅಂದ್ಕೊಂಡು ಅದನ್ನು ಮಾತ್ರ ನಾನು ಇದ್ರ ಜೊತೆಗೆ ಜಾಯಿಂಟ್ ಮಾಡೇನ್ರಿ ಆ ವಿಡಿಯೋನ. ಇನ್ನು ಪೂರ್ತಿ ವಿಡಿಯೋನ ಮುಂದಿನ ರೆಸಿಪಿಯಲ್ಲಿ ತೋರಿಸ್ತೀನಿ ರೀ. ಅದನ್ನು ಪೂರ್ತಿಯಾಗಿ ನೋಡಿಕೊಂಡು ಈ ಗುಂಡು ಬಜ್ಜಿಯನ್ನು ಕೂಡ ನೀವು ಮಾಡ್ಕೋಬಹುದ್ರಿ. ಪಕೋಡ ಅನ್ಬೋದ್ರಿ, ಗುಂಡು ಬಜ್ಜಿ ಅನ್ಬೋದ್ರಿ. ಇದು ಕೂಡ ಸಖತ್ತಾಗೈತ್ರಿ. ಇದು ಕೂಡ ಮಾಡೋದು ಭಾಳ ಡಿಫ್ರೆಂಟ್ ವಿಧಾನ ರೀ. ಸಖತ್ತಾಗಿರ್ತೈತೆ ನೋಡ್ರಿ. ಎಷ್ಟು ಗಿಲ್ ಅಂತೈತೆ ನೋಡ್ರಿ ನಮ್ದು. ನೋಡ್ರಿ ಸಖತ್ತೈತ್ರಿ. ಬರ್ರಿ ಇವಾಗ ಎರಡು ನಮ್ದು ರೆಡಿ ಆಗಿಬಿಡ್ತೀರ. ಇವಾಗ ನಮ್ಮ ನಾಲ್ಗೆ ಕೂಡ ಹಾತೊರಕತ್ತೈತ್ರ, ನಮ್ಮ ನಾಲ್ಗೆಲ್ಲಿ ನೀರು ಬರಾಕತ್ತೈತ್ರ. ಇವಾಗ ಟೇಸ್ಟ್ ಮಾಡಿ ನೋಡೇ ಬಿಡೋಣ ಬರ್ರಿ. ಸರ್ವ್ ಮಾಡಾಕತ್ತೀನಿ ನೋಡ್ರಿ. ಇವಾಗ ನಾನು ಒಂದು ತಟ್ಟಿ ಒಳಗೆ ನಾವು ಈ ಮಸಾಲ ಚುರುಮುರಿ ಹಾಕೋರೆ ಸ್ಪೈಸಿ ಸ್ನ್ಯಾಕ್ಸ್ ರೀ. ಆಹಾ, ಅದ್ರ ಜೊತೆಗೆ ಗರ್ಮಾ ಗರಂ ಬಿಸಿ 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 ಬಜ್ಜಿ ರೀ. ಮತ್ತು ಅದ್ರ ಜೊತೆಗೆ ಮತ್ತು ಅದು ಬಿಸಿ ಬಿಸಿ ಚಾ ರೀ. ಕೇಟಿರಿ ಅದ್ರ ಜೊತೆಗೆ ರೀ. ಅದನ್ನು ಇಲ್ಲಿ ತೋರಿಸಿರಿ ನಾನು. ಅದು ಎಲ್ಲ ತೋರಿಸ್ಕೊಂತ ಕುಂತಿದ್ರೆ ಭಾಳ ಲೆಂತ್ ಆಗತ್ತೆ ರೀ ವಿಡಿಯೋ. ಅದಕ್ಕೋಸ್ಕರನೇ ಬಾಯಿಂದ ಹೇಳಾಕತ್ತೀನಿ ರೀ ನಾನು ನಿಮಗೆ. ಸಖತ್ತಾಗಿರ್ತೈತ್ರಿ ಇದು. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡ್ರಿ ನೀವು. ಆಹಾ, ನಾ ತಿಂದನ ನನಗೆ ಬಾಯಾಗ ನೀರು ಬರಾಕತ್ತಾವ್ರಿ. ಬಜ್ಜಿ ಅಂದರೆ ಯಾರಿಗಿಷ್ಟ ಇಲ್ರಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೋಡ್ರಿ ಚುರುಮುರಿ ಬಜ್ಜಿ ಇತ್ತಂದ್ರೆ ನೋಡ್ರಿ ಊಟನ ಬ್ಯಾಡ್ರಿ ಅವರಿಗೆ. 3 ಹೊತ್ತು ಇದನ್ನ ಕೊಟ್ರೆ ತಿಂತಾರೆ ನೋಡ್ರಿ. ಅಷ್ಟಿಷ್ಟ ರೀ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ. ಅಂದ್ರೆ ಈಗ ನೋಡ್ರಿ ತಿಂದು ತೋರ್ಸಾಕತ್ತೀನಿ ನೋಡ್ರಿ ನಾನು. ಅದ್ರ ಜೊತೆಗೆ ನೋಡ್ರಿ ನಮ್ಮ ಮಸಾಲ ಈ ಚುರುಮುರಿ ಜೊತೆಗೆ ಆಹಾ ಸಖತ್ತಾಗಿರುವಂಥ ಗರ್ಮಾ ಗರಂ ಬಜ್ಜಿ ರೀ. ಓಹೋ, ಎಕ್ಸಲೆಂಟ್ ಆಗೈತೆ ರೀ ಟೇಸ್ಟ್. ಒಂದು ಸಲ ಮಾಡ್ಕೊಂಡು ನೀವು ಹೆಂಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿಬಿಟ್ರೆ ನಮಗೂ ಸಂತೋಷ ಆಗುತ್ತೆ. ನಿಮ್ಗೂ ಒಂದು ಹೊಸ ರೆಸಿಪಿನೂ ಸಿಕ್ಕಂಗಾತ್ರಿ ಇವತ್ತು. ಈ ಚಳಿಗಾಲಕ್ಕೆ ನೋಡ್ರಿ ದಿನಾ ಒಂದೊಂದು ಸ್ನ್ಯಾಕ್ಸ್ ನಮಗೆ ಬೇಕು ಅನ್ನಿಸ್ತಿರ್ತೈತೆ ರೀ. ಅದಕ್ಕೋಸ್ಕರ ಇದನ್ನು ಮಾಡೀನಿ ರೀ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.